ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ಕರ್ತನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಯೇಸು ಕ್ರಿಸ್ತನು ಪಾತಾಳಕ್ಕೆ ಹೋಗಿ ಸುವಾರ್ತೆ ಮಾಡಿದ್ದಾರಾ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ ಪ್ರಿಯರೇ. ಈ ಸಮಾಜದಲ್ಲಿ ಅನೇಕ ಬೋಧನೆಗಳು, ಎಂತೆಂಥ ಬೋಧನೆಗಳು ಬಂದಿದೆ. ಒಂದು ಸಂಸ್ಥೆಯವರು ಏನು ಬೋಧನೆ ಮಾಡ್ತಾರೆ ಗೊತ್ತಾ? ನೀವು ದೀಕ್ಷಾಸ್ಥಾನ ತಗೊಂಡ ಮೇಲೆ ದೇವರ ರಾಜ್ಯದಲ್ಲಿ ಸೇರಿಸಲ್ಪಡ್ತೀರಾ, ಅಂದರೆ ದೇವರ ಸಭೆಯಲ್ಲಿ ಸೇರಿಸಲ್ಪಡ್ತೀರಾ, ನಿಮಗೆ ರಕ್ಷಣೆ ಬಂದಿದೆ, ರಕ್ಷಣೆ ಸಂಪೂರ್ಣವಾಗಿ ನೀವು ಪಡ್ಕೊಂಡಿದ್ದೀರಾ. ಆಗ ನೀವೇನಾದರೂ ಆಕಸ್ಮಿಕವಾಗಿ ಏನಾದರೂ ತಪ್ಪುಗಳು ಪಾಪಗಳು ಮಾಡಿದಾಗ ಅದರ ವಿಷಯದಲ್ಲಿ ಏನು ಚಿಂತೆ ಮಾಡೋಕ್ಕೆ ಹೋಗಬೇಡಿ, ಏನು ಕೂಡ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಪರವಾಗಿಲ್ಲ, ದೇವರು ಅದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೊಳ್ಳಲ್ಲ. ಆದ್ದರಿಂದ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಪರವಾಗಿಲ್ಲ, ಹೋಗ್ಬಿಡಿ, ಎಷ್ಟು ತಪ್ಪುಗಳು ಮಾಡಿದ್ರೂ ಪರವಾಗಿಲ್ಲ ಅನ್ನುವಂಥ ಸಭೆಯೂ ಬಂದಿದ್ದೀರಿ. ಮತ್ತೊಂದು ರೀತಿಯಲ್ಲಿ ಏನಪ್ಪ ಅಂದರೆ, ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದುತ್ತಾರಲ್ಲ, ಹೊಂದಿದ ಮೇಲೆ ಸೀದಾ ಪಾತಾಳ ಲೋಕಕ್ಕೆ ಹೋಗ್ತಾರೆ. ಪಾತಾಳ ಲೋಕದಲ್ಲಿ ಅಲ್ಲಿ ಯಾತನೆ ಪಡುವಂಥ ಸ್ಥಳದಲ್ಲಿದ್ದಂಥ ಜನರ ಬಳಿಯಲ್ಲಿ ಹೋಗಿ ಸುವಾರ್ತೆ ಮಾಡ್ತಾರೆ. ಸುವಾರ್ತೆ ಮಾಡಿ ಅವರನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ ಎನ್ನುವಂಥ ಬೋಧನೆ ಕೂಡ ಇದೆ ರೀ. ಏನು ಮಾಡ್ತಾರಂತೆ? ಇವಾಗ ಎಷ್ಟೋ ಮಂದಿ ದೇವರನ್ನು ತಿಳಿಯದೆ ಜನ ಸತ್ತೋಗಿದಾರಲ್ಲ, ಹೌದು, ಸತ್ತೋಗಿರುವಂಥ ಜನ ಎಲ್ಲಿಗೆ ಹೋಗ್ತಾರೆ? ಒಂದೇ ಒಂದು ಕ್ಷಣದಲ್ಲಿ ಪಾತಾಳ ಲೋಕಕ್ಕೆ ಹೋಗ್ತಾರೆ. ಆ ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಒಂದು ಸ್ಥಳ ಇದೆ, ಅಲ್ಲಿಗೆ ಹೋಗ್ತಾರೆ. ಅನೀತಿವಂತರು, ದೇವರನ್ನು ತಿಳಿಯದೇ ಇದ್ದವರು, ದೇವರನ್ನು ಅರಿಯದೇ ಇದ್ದವರು, ಅಂದರೆ ಅನೀತಿವಂತರು ಸತ್ತ ಮೇಲೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ ಪ್ರೇರೆ. ನೀತಿವಂತರು ಎಲ್ಲಿಗೆ ಹೋಗ್ತಾರೆ? ನೀತಿವಂತರು ಪರದೈಸಿಗೆ ಹೋಗ್ತಾರೆ. ಅದು ಎಲ್ಲಿದೆ? ಅದು ಕೂಡ ಪಾತಾಳ ಲೋಕದಲ್ಲಿದೆ. ಪರದೈಸಿ ಎನ್ನುವಂಥದ್ದು ಒಂದು ಸ್ಥಳದಲ್ಲಿದೆ, ಯಾತನೆ ಪಡುವಂಥ ಸ್ಥಳ ಮತ್ತೊಂದು ಕಡೆ ಇದೆ. ಅವ್ರ ಮಧ್ಯದಲ್ಲಿ ಒಂದು ಮಹಾದೊಂದು ಡೊಂಗರ ಸ್ಥಾಪನೆಯಾಗಿದೆ ಅಂತ ಇರುತ್ತೆ ರೀ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ ಏನ್ರಿ 19ನೇ ವಚನದಿಂದ 26ನೇ ವಚನದ ಓದ್ಕೊಂಡು ಹೋದರೆ ಅಲ್ಲಿ ಯಾತನೆ ಪಡುವಂಥ ಸ್ಥಳ, ಆಮೇಲೆ ನೀತಿವಂತರು ಇರುವಂಥ ಸ್ಥಳ. ಅಂದರೆ ನಿಮಗೆ ಅರ್ಥ ಆಗಬೇಕಾದ್ರೆ ಅದನ್ನು ಓದಬೇಕು. ಐಶ್ವರ್ಯವಂತನು ಒಬ್ಬ ಲಾಜರನು ಇಬ್ಬರು ಸತ್ತೋಗ್ತಾರೆ. ಲಾಜರನು ಅಬ್ರಹಾಮನು ಇರುವಂಥ ಸ್ಥಳಕ್ಕೆ ಹೋಗ್ತಾನೆ. ಅಲ್ಲಿ ಏನಪ್ಪ ಅಂದರೆ ವಿಶ್ರಾಂತಿ. ಅದು ಯಾವ ಸ್ಥಳಪ್ಪ ಅಂತ ನೋಡುವಾಗ ಪರದೈಸು. ಐಶ್ವರ್ಯವಂತನು ಸತ್ತ ಮೇಲೆ ಯಾತನೆ ಪಡುವಂಥ ಸ್ಥಳಕ್ಕೆ, ಅದು ಕೂಡ ಪಾತಾಳ ಲೋಕದಲ್ಲಿ ಇರುತ್ತೆ, ಅಲ್ಲಿಗೆ ಹೋಗ್ತಾರೆ. ಇವಾಗ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಮರಣ ಹೊಂದಿದ ಮೇಲೆ ಸೀದಾ ಪರದೇಶಿಗೆ ಹೋಗ್ತಾರೆ, ಅಂದರೆ ಪಾತಾಳ ಲೋಕದಲ್ಲಿ ಪರದೇಶಿಗೆ ಹೋಗ್ತಾರೆ. ಯಾವಾಗ ಮರಣ ಹೊಂದುತ್ತಾರೆ ಯೇಸು ಕ್ರಿಸ್ತರು? ಶುಕ್ರವಾರ ಮರಣ ಹೊಂದುತ್ತಾರೆ. ಶುಕ್ರವಾರ ಮರಣ ಹೊಂದಿದ ಮೇಲೆ ಆತ್ಮನಾಗಿರುವಂಥ ಯೇಸು ಕ್ರಿಸ್ತರು ಎಲ್ಲಿಗೆ ಹೋಗ್ತಾರೆ? ಸೀದಾ ಪರದೇಶಿಗೆ ಹೋಗ್ತಾರೆ. ಆತ್ಮ ಪರದೇಶಿಗೆ ಹೋಗ್ತಾರೆ. ದೇಹ ಎಲ್ಲಿರುತ್ತೆ? ಯೇಸು ಕ್ರಿಸ್ತರು ಧರಿಸಿಕೊಂಡಿರುವಂಥ ದೇಹ ಎಲ್ಲಿದೆ? ಈ ಭೂಮಿ ಮೇಲೆ ಸಮಾಧಿ ಮಾಡಲ್ಪಟ್ಟಿದೆ. ಎಷ್ಟು ದಿನ ಇರ್ತಾರೆ ಪರದೇಶಿಯಲ್ಲಿ ಅಂತ ನೋಡುವಾಗ 3 ದಿನ ಇರ್ತಾರೆ. 3 ದಿನ ಅಲ್ಲಿದ್ದು ಇವರೇನು ಹೇಳ್ತಾರೆ ಗೊತ್ತಾ? 3 ದಿನ ಅಲ್ಲಿದ್ದು ಸುವಾರ್ತೆ ಸಾರಿದ್ದಾರೆ. ಸುವಾರ್ತೆ ಸಾರಿ ಇವರೆಲ್ಲರನ್ನ ಪರಲೋಕಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಅಂತೇಳಿ ಒಂದು ಬೋಧನೆ. ಪ್ರಿಯರಾದ ದೇವರ ಮಕ್ಕಳಿಗೆ ಆ ರೀತಿ ಬೈಬಲಲ್ಲಿ ಎಲ್ಲೂ ಇರಲ್ಲ. ಆದರೆ ಯೇಸು ಕ್ರಿಸ್ತರು ಪಾತಾಳ ಲೋಕಕ್ಕೆ ಹೋಗಿದ್ದು ನಿಜ. ನೀತಿವಂತರು ಇರುವಂಥ ಸ್ಥಳ ಇದೆ ನೋಡಿ, ಪರದೈಸು. ಆ ಪರದೈಸಿಗೆ ಹೋಗ್ತಾರೆ ಪ್ರಿಯರೇ. ಅಲ್ಲಿ 3 ದಿನ ಇರ್ತಾರೆ. ಅಲ್ಲಿ ಯಾರಿರ್ತಾರೆ ಹೇಳಿ? ನೀತಿವಂತರು, ಅಂದರೆ ಅಬ್ರಹಾಮ, ಇಸಾಕ, ಯಾಕೋಬ, ಮೋಶೆ ಅವರೆಲ್ಲ ನೀತಿವಂತರು ಇದ್ದಾರಲ್ಲ, ಅವ್ರ ಬಳಿಯಲ್ಲಿ ಇರ್ತಾರೆ ಅಲ್ಲಿ 3 ದಿನ. ಆಮೇಲೆ ಭೂಮಿ ಮೇಲೆ ಬರ್ತಾರೆ. ಭೂಮಿ ಮೇಲೆ ಬಂದು ಮಹಿಮೆ ಶರೀರವನ್ನು ಧರಿಸ್ಕೊಂಡು ಬಂದ ಮೇಲೆ ಮತ್ತೆ ಶಿಷ್ಯರಿಗೆ ಕಾಣಿಸ್ಕೊಡ್ತಾರೆ. ನೀವು ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಮಾಡಿ, ಯಾರು ನಂಬುತ್ತಾರೆ, ನಂಬಿ ದೀಕ್ಷಾಸ್ಥಾನ ಪಡ್ಕೊಡ್ತಾರೆ, ಅವರಿಗೆ ರಕ್ಷಣೆ ಬರುತ್ತೆ, ನಂಬದೆ ಹೋದವರಿಗೆ ದಂಡನೆಗೆ ಗುರಿ ಆಗ್ತಾರೆ ಅಂತೇಳಿ ಇದು ತನ್ನ ಶಿಷ್ಯರಿಗೆ ಹೇಳಿ ಪರಲೋಕಕ್ಕೆ ಹೊರಟೋಗ್ತಾರೆ. ಅದು ನಡೆಯುತ್ತೆ. ಆದರೆ ಇವರು ಬೋಧನೆ ಹೆಂಗಿರುತ್ತಪ್ಪ ಅಂತ ನೋಡುವಾಗ, ಇಲ್ಲ ಸೀದಾ ನರಕದಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗಿದ್ದಾರೆ, ಅಲ್ಲಿ ಬೋಧನೆ ಮಾಡಿದ್ದಾರೆ, ಅಂದರೆ ಸುವಾರ್ತೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾವ ವಚನ ಹಿಡಿದುಕೊಂಡು ಹೇಳ್ತಾರೆ ಗೊತ್ತಾ ಅವರು? ನೋಡಿ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನದಿಂದ, ಇದಲ್ಲದೆ ಆತನು ಆತ್ಮರೂಪನಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ, ಅಂದರೆ ಪೂರ್ವಕಾಲದಲ್ಲಿ ನೋಹನು ನಾವೆಯನ್ನು ಕಟ್ಟುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು ಅಂತಿರುತ್ತೀರಿ.
ಇಲ್ಲಿ ಚೆನ್ನಾಗಿ ನಾವು ಯೋಚನೆ ಮಾಡುವಾಗ ಎಲ್ಲಿಗೆ ಹೋಗಿದ್ದಾರೆ ಅನ್ನುವಂಥದ್ದು ಕ್ಲಾರಿಟಿ ಸಿಗುತ್ತೆ. ಎಲ್ಲಿಗೆ ಹೋಗಿದ್ದಾರೆ, ಯಾರ ಬಳಿಗೆ ಹೋಗಿ ಸುವಾರ್ತೆ ಮಾಡಿದ್ದಾರೆ ಎನ್ನುವಂಥದ್ದು ಬುದ್ಧಿವಂತರಿಗೆ ಅರ್ಥ ಆಗುತ್ತೆ. ಇವರೇನು ಹೇಳ್ತಾರೆ ಗೊತ್ತಾ, ಈ ವಚನವನ್ನು ಹಿಡಿದುಕೊಂಡು ಯೇಸು ಕ್ರಿಸ್ತರು ಸಿಲುಬೆ ಮೇಲೆ ಮರಣ ಹೊಂದಿ ಆಮೇಲೆ ಪಾತಾಳ ಲೋಕಕ್ಕೆ ಹೋಗ್ತಾರೆ, ಅಲ್ಲಿ ಸುವಾರ್ತೆ ಮಾಡ್ತಾರೆ ಯಾತನೆ ಪಡುವಂಥ ಸ್ಥಳದಲ್ಲಿದ್ದಂಥ ಜನರು ಬಳಿಯಲ್ಲಿ. ಈ ವಚನವನ್ನು ಹಿಡಿದುಕೊಂಡು ಹೇಳ್ತಾರೆ. ಈ ವಚನದಲ್ಲಿ ಅರ್ಥ ಏನಿದೆ ಗೊತ್ತಾ? ಮತ್ತೊಂದು ಸಾರಿ, ಇದಲ್ಲದೆ ಆತನು ಅಂದರೆ ಯಾರು? ಯೇಸು ಕ್ರಿಸ್ತನು ಆತ್ಮರೂಪನಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ, ಅಂದರೆ ಪೂರ್ವಕಾಲದಲ್ಲಿ ನೋಹಾನು ನಾವೆಯನ್ನು ಕಟ್ಟುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಯಾರ ಬಳಿಯಲ್ಲಿ? ನೋಹಾನನು ಇದ್ದಂಥ ಆ ಕಾಲದಲ್ಲಿ, ನೋಹಾನನು ನಾವೆಯನ್ನು ಕಟ್ಟುವಂಥ ಆ ಕಾಲದಲ್ಲಿ ಯೇಸು ಕ್ರಿಸ್ತರು ಆತ್ಮರೂಪನಾಗಿ ಅವರ ಬಳಿಯಲ್ಲಿ ಹೋಗಿದ್ದಾನಂತೇಳಿ ಕ್ಲಾರಿಟಿ ಇದೆ ರೀ. ಇಲ್ಲೇನಪ್ಪ ಅಂದರೆ, ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ ಅಂದಾಗ ಯಾವ ಸೆರೆ? ಪಾತಾಳ ಎಂಬ ಸೆರೆ ಇದೆ, ಅಲ್ಲಿಗೆ ಹೋಗಿದ್ದಾರೆ ಅಂತೇಳಿ ಇವರು ಅಂದುಕೊಳ್ತಾರೆ. ಅಲ್ಲಲ್ಲ, ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ ಅಂದಾಗ ಪಾಪ ಎಂಬ ಸೆರೆಯಲ್ಲಿದ್ದವರು. ಪಾಪ ಎಂಬ ಸೆರೆಯಲ್ಲಿ ಅಂದರೆ ದೇವರನ್ನು ಬಿಟ್ಟು ಜೀವಿಸುವಂಥದ್ದು ಪಾಪ ಅಲ್ವಾ? ಆಮೇಲೆ ಅನೇಕ ವ್ಯಭಿಚಾರಗಳು, ಅನೇಕ ಪಾಪಗಳು, ಅನೇಕ ಮೋಸಗಳು, ಕುತಂತ್ರ, ದೋಚಿಕೊಳ್ಳುವಂಥದ್ದು, ನರಹತ್ಯೆ ಮಾಡುವಂಥದ್ದು, ಮಾನಭಂಗಗಳು ಮಾಡುವಂಥದ್ದು, ಇವೆಲ್ಲ ಏನಿವೆಲ್ಲ ಪಾಪಗಳು. ಅಂದರೆ ಎಲ್ಲಿದ್ದಾರೆ ಇವರೆಲ್ಲರೂ? ಪಾಪವೆಂಬ ಸೆರೆಯಲ್ಲಿದ್ದಾರೆ, ಸೈತಾನನ ಸೆರೆಯಲ್ಲಿದ್ದಾರೆ, ಸೈತಾನನ ಹತೋಟಿಯಲ್ಲಿದ್ದಾರೆ. ಸೈತಾನನ ಹತೋಟಿಯಲ್ಲಿ, ಪಾಪ ಎಂಬ ಸೆರೆಯಲ್ಲಿ, ಸೈತಾನನ ಬಂಧನದಲ್ಲಿ ಇದ್ದಂಥ ಅವರನ್ನು ಕಾಪಾಡಲು ಯೇಸು ಕ್ರಿಸ್ತರು ಆತ್ಮರೂಪನಾಗಿ ಹೋಗಿ ಸುವಾರ್ತೆ ಮಾಡಿದ್ದಾನಂತೆ. ಅವರ ಬಳಿಯಲ್ಲಿ ಸುವಾರ್ತೆ ಮಾಡಿದ್ದಾರೆ. ಆದರೆ ಯಾರು ಕೂಡ ಬದಲಾಗಿಲ್ಲ. ಹೇಗೆ ಮಾಡಿದ್ದಾರಪ್ಪ ಅಂತ ನೋಡುವಾಗ ನೇರವಾಗಿ ಪ್ರತ್ಯಕ್ಷವಾಗಿ ಮಾಡಿಲ್ಲ, ನೋಹಾನನ ಮೂಲಕ ಸುವಾರ್ತೆ ಮಾಡಿರುವಂಥದ್ದು. ಇವಾಗ ಯೇಸು ಕ್ರಿಸ್ತರು ನಮ್ಮ ಬಳಿಯಲ್ಲಿ ಮಾತಾಡ್ತಾ ಇದ್ದಾರಾ? ಹೇಗೆ? ವಾಕ್ಯದ ಮೂಲಕ. ಇವಾಗ ವಾಕ್ಯ ಹೇಳ್ತಾ ಇದ್ದೀನಿ ಅಂದರೆ ಯಾರ ಮಾತದು? ನನ್ನ ಮಾತು, ದೇವ್ರ ಮಾತ? ದೇವ್ರ ಮಾತು. ನಿಮ್ಮ ಬಳಿಗೆ ಮಾತಾಡುವಂಥ ಈ ಮಾತಿದೆಯಲ್ಲ, ಈ ವಾಕ್ಯಗಳು ದೇವ್ರದದ್ದು, ನಂದಲ್ಲ. ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಹೇಗೆ? ವಾಕ್ಯದ ರೂಪದಲ್ಲಿ. ಅರ್ಥ ಮಾಡಿಕೊಂಡವರು, ವಿಧೇಯರಾದವರು ರಕ್ಷಣೆ ಹೊಂದುತ್ತಾರೆ ಪ್ರಿಯರೇ. ಈ ವಾಕ್ಯಗಳು ದೇವ್ರದು. ಮನುಷ್ಯರು ಯಾರೇ ಇರ್ಬೋದು, ನೋಹಾನನಿರ್ಬೋದು, ಮೋಶೆ ಇರ್ಬೋದು, ಅಬ್ರಹಾಮನಿರ್ಬೋದು, ಇನ್ನೊಬ್ಬರು ಇರ್ಬೋದು, ಮತ್ತೊಬ್ಬರು ಇರ್ಬೋದು. ಆದರೆ ಈ ವಾಕ್ಯಗಳಿದೆ ನೋಡಿ, ಇದು ದೇವರದು. ಈ ವಾಕ್ಯಗಳು ಎಲ್ಲೆಲ್ಲಿ ಸಾರಲ್ಪಡ್ತಾ ಇದೆಯೋ ಅಲ್ಲಿ ದೇವರೇ ಅವರ ಮಧ್ಯದಲ್ಲಿ ಮಾತಾಡ್ತಾ ಇದ್ದಾರಂತ ಅರ್ಥ ರೀ. ಆ ವಾಕ್ಯಗಳು ದೇವ್ರದಾಗಿರುವಾಗ, ಆ ಮಾತುಗಳು ದೇವ್ರದಾಗಿರುವಾಗ ಕರೆಯುವಂಥದ್ದು. ಯೇಸು ಕ್ರಿಸ್ತರು ನೋಹಾನನ ಕಾಲದಲ್ಲಿ ಆತ್ಮರೂಪನಾಗಿ ಹೋಗಿ ವಾಕ್ಯದ ಮೂಲಕ ಸುವಾರ್ತೆಯನ್ನು ಸಾರಿರುವಂಥದ್ದು ಅದು ನಡೆದಿದೆ ರೀ. ಆದರೆ ಈ ಕ್ರೈಸ್ತ ಸಮಾಜದಲ್ಲಿ ಅನೇಕರು ಮೋಸ ಹೋಗ್ತಾ ಇದ್ದಾರೆ. ಮೋಸ ಹೋಗುವಂಥ ಸಹೋದರರನ್ನು, ಸಹೋದರಿಯರನ್ನು ನೀವು ಕಾಪಾಡುವಂಥ ಜವಾಬ್ದಾರಿ ನಿಮ್ಗೆ ಇದೆಯಾ ಇಲ್ವಾ? ಮತ್ತೇನು ಮಾಡಬೇಕು? ವಾಕ್ಯವನ್ನು ಕಲಿಬೇಕು, ವಿಧೇಯರಾಗಬೇಕು, ಭಯ ಭಕ್ತಿಯಿಂದ ಜೀವಿಸಬೇಕು, ಸತ್ಯವನ್ನು ಸಮಾಜಕ್ಕೆ ಪರಿಚಯ ಮಾಡಬೇಕು, ದೇವರ ಮಾರ್ಗದಲ್ಲಿ ನಡೆಸಬೇಕು. ಆ ಕೆಲಸ ನೀವು ಮಾಡಬೇಕು, ನಾನು ಮಾಡಬೇಕು, ಪ್ರತಿಯೊಬ್ಬರು ಮಾಡಬೇಕು ಪ್ರಿಯರೇ. ಆದ್ದರಿಂದ ದೇವರ ವಾಕ್ಯಗಳನ್ನು ತಿಳಿದುಕೊಳ್ಳೋಣ, ಅರ್ಥ ಮಾಡಿಕೊಳ್ಳೋಣ, ವಿಧೇಯರಾಗೋಣ, ಭಯ ಭಕ್ತಿಯಿಂದ ಜೀವಿಸೋಣ ಪ್ರಿಯರೇ. ಯೇಸು ಕ್ರಿಸ್ತರು ನೋಹಾನನ ಕಾಲದಲ್ಲಿ ಹೋಗಿ ಸುವಾರ್ತೆ ಮಾಡಿದ್ದಾರೆ. ಪಾತಾಳ ಲೋಕಕ್ಕೆ ಹೋಗಿ ಯಾತನೆ ಪಡುವಂಥ ಸ್ಥಳದಲ್ಲಿ ಇದ್ದಂಥವ್ರ ಬಳಿಗೆ ಹೋಗಿ ಸುವಾರ್ತೆ ಮಾಡಿಲ್ಲ. ಪಾತಾಳ ಲೋಕಕ್ಕೆ ಹೋಗಿದ್ದು ನಿಜ, ಅಲ್ಲಿ ಪರದೈಸು ಎನ್ನುವಂಥದ್ದು ಒಂದು ಸ್ಥಳ ಇದೆ, ಅಲ್ಲಿ ನೀತಿವಂತರಿದ್ದಾರೆ, ಅವರ ಬಳಿಗೆ ಹೋಗಿದ್ದಾರೆ, ಅವರ ಬಳಿಯಲ್ಲಿ ಮಾತಾಡಿದ್ದಾರೆ ವಿನಃ ಯಾತನೆ ಪಡುವಂಥ ಸ್ಥಳದಲ್ಲಿದ್ದವ್ರ ಬಳಿಗೆ ಹೋಗಿ ಮಾತಾಡಿಲ್ಲ. ಆದ್ದರಿಂದ ದೇವರನ್ನ ಅರ್ಥ ಮಾಡಿಕೊಳ್ಳಿ, ದೇವರಿಗೆ ವಿಧೇಯರಾಗಿ ಭಯ ಭಕ್ತಿಯಿಂದ ಜೀವಿಸಿ ಪ್ರಿಯರೇ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡೋಣ. ಮಹೋನ್ನತನೇ ಮಹಾಪರಿಶುದ್ಧನಾದಂಥ ನಮ್ಮ ತಂದೆಯೇ, ನಿಮ್ಮ ಉನ್ನತವಾದಂಥ ನಾಮಕ್ಕೆ ಸ್ತೋತ್ರಗಳು ತಂದೆ. ನೇರ ಪ್ರಸಾರವನ್ನು ಯಾರ್ಯಾರು ವೀಕ್ಷಿಸಿದರೂ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ, ಕನಿಕರಿಸಿ, ಕಾಪಾಡಿ, ಭಯ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ, ಆರೋಗ್ಯವನ್ನು, ಸಮಾಧಾನವನ್ನು, ಸಂತೋಷವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.